ಹೇಳಲ್ಲ ಇಟ್ಟು ಬರ್ತಂತ ಹೇಳಿ ಒಮ್ಮೆ ಅಪ್ಪ ಮೊದಲ ಬೆಳ್ಳಕಾಗೈತದ ಈ ಬುಟ್ಟದು ಇದಕ್ಕೆ ಯೂಸ್ ಇಲ್ಲ ಸುಮ್ಮನೆ ಇಲ್ಲಿ ಇಡ್ಲಾಕ ಹಚ್ತಾರ ಇದು ಬಿಟ್ಟು ಇಲ್ಲೇ ಇಡ್ತೀನಿ ಮೊದಲೇ ಇಲ್ಲಿ ಬರಂಗ ಅದು ಸುಮ್ಮನೆ ಕಳಿಸ್ತಾರಲ್ಲ ಪಡುತಂಕಣ ಮೂಡ ಧಂಕಣ ಮದ್ದ ದಿಕ್ಕಿನಳು ರಾಜಾದಿರಾಜ ಕಡುಪದಿರ ಮೆರೆದ ಭೂಪತಿ ನೊಂದಗ ಉಂಡನಂ ವಸುದೇವ ಏ ಭಾಳ ದಿನ ಆಯ್ತು ಕ್ರಿಕೆಟ್ ಆಡಕ್ಕೆ ಹೋಗಿ ಕ್ರಿಕೆಟ್ ಆಡಕ್ಕೆ ಹೋಗೋಣ ಏ ಬ್ಯಾಡು ಅದಿರಲಿ ಮೊನ್ನೆ ಮ್ಯಾಚ್ ಗೆದ್ರಣ ಗೆದ್ರಲ್ಲ ಕ್ಯಾಪ್ಟನ್ ಯಾರಿದ್ರು ಗೊತ್ತಿಲ್ಲ ರೋಹಿತ್ ಶರ್ಮಾ ಬಿಡಪ್ಪ ಬರೀ ಅದನ್ನೇ ಹೇಳ್ತಿ ಏನೋ ಹೇಳ್ರು ಇಂಡಿಯಾ ಒಳಗೆ ಬೆಸ್ಟ್ ಕ್ಯಾಪ್ಟನ್ ಅಂದ್ರೆ ನಮ್ಮ ರೋಹಿತ್ ಶರ್ಮಾನ. ಏ 3 ICC 2 CL T20 4 IPL ಗೆಲ್ಸ್ಯಾನ ಮಿಸ್ಟರ್ ಕ್ಯಾಪ್ಟನ್ ಕೂಲ್ ಧೋನಿನ ಇಂಡಿಯಾದ ಬೆಸ್ಟ್ ಕ್ಯಾಪ್ಟನ್ ತಮ್ಮ ಬಿಡಪ್ಪ. ಹಲೋ ದೋಸ್ತ, ನಮ್ಮ ಟೀಮ್ ಇಂಡಿಯಾ ಜಾಸ್ತಿ ಹೊರದೇಶದೊಳಗೆ ಕಪ್ ಗೆದ್ದಂದ್ರೆ ಟ್ರೋಫಿ ಗೆದ್ದಂದ್ರೆ ಅದು ನಮ್ಮ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ದಿಂದ ಅದ. ಸೊ ವಿರಾಟ್ ಕೊಹ್ಲಿನ ಬೆಸ್ಟ್ ಕ್ಯಾಪ್ಟನ್. ವಿರಾಟ್ ಕೊಹ್ಲಿ ಚಲೋ, ಆದ್ರೆ ನಮ್ಮ ಪವನ್ ಶರಾವತ್ ಭಾಳ ಚಲೋ. ಏ ಪವನ್ ಶರಾವತ್ ಕ್ರಿಕೆಟ್ ಆಡಿದ್ ನಿನಗೆ ಅವ ಆಡಂಗಿಲ್ಲ. ಇಲ್ಲಿ ಒಂದು ಕೆಲಸ ಮಾಡೋನು, ಬೆಸ್ಟ್ ಕ್ಯಾಪ್ಟನ್ ಯಾರು ಅಂತೇಳಿ ಅಲ್ಲಿ ಬರತ್ತಲ್ಲ ಅವ್ನು ಕೇಳೋಣ. ಬರ್ಲಿದಪ್ಪ ಏನಾಯ್ತು ಮಚ್ಚಿ ನೀನು ಹೇಳು, ನಮ್ಮ ಇಂಡಿಯಾದಾಗ ಬೆಸ್ಟ್ ಕ್ಯಾಪ್ಟನ್ ಯಾರ? ಯಾರು ನೋಡ ಇದು ನೋಡ್ಲಿ ಏನಿಲ್ಲ. ಪಡು ಬಡಗು ಪಡಮೂಡನ ಮಧ್ಯ ದಿಕ್ಕಿನ ಹಿಡಿ ನೀನ ಓದೇನು ತಾಲಿ ನಿನಗೇನು ಗೊತ್ತಾಕೈತವ ತಾಯಿಲಿ? ಪಡು ಬಡಗು ಬಡ ಮೂಡನ ನಂಗೆ ದಿಕ್ಕ ಗೊತ್ತಿಲ್ಲೋ. ಹಂಗೆ ಹೇಳ್ದಮ್ಮ ಮತ್ತೆ. ಪಡು ಬಡಗು ಬಡ ಮೂಡನ ಮಧ್ಯ ದಿಕ್ಕಿನ ಕುಂಡ್ರಾಕೋ ಪಟ್ಟಣದಿ ಬಿಡು. ಎಲ್ಲಿ ಕೇಳಿದಂಗೆ ಆದ್ರೆ ಸರಿಯಾಗಿ ನೆನಪಾಗುತ್ತೆ. ಏ ನಿಮ್ಗೆ ನೆನಪೈತೇನ್ರು, ನಮ್ಮ ಊರಾಗ ಒಬ್ಬ ಮುತ್ಯ ಅದ್ದ, ರಾಜ ಅದ್ದ, ಒಂದು ನಿಧಿ ಇತ್ತು ಸಂಪತ್ತಿತ್ತು ಅಂತ ಹೇಳಿ ಕತೆ ಹೇಳ್ತಿದ್ಲ, ನೆನಪೈತೇನ್ರು ಏನಾರಿ? ಅವು ಮೈನಟಿ ಮಾಯಪತೆ. ಹಾಂ ಸರ್. ಬಡು ಬಡಗು ಬಡ ಮೂಡಣ ಮಧ್ಯ ದಿಕ್ಕಿನೊಳು ಸಂಪತ್ಭರಿತ ಪಟ್ಟಣದೇ. ಪಡು ಚಂಕಣ ಮೂಡ ಧಂಕಣ ಮಧ್ಯ ದಿಕ್ಕಿನೊಳು ರಾಜಾದಿರಾಜ ಕಡುಪದಿರ ಮೆರೆದ ಭೂಪತಿ ನೊಂದಗ ಉಂಡನಂ ವಸುದೇವಧೋದ ನಂದಗಾವಂ ಕುಗ್ರಾಮ ಮಧ್ಯದಿರುಪಡ ವ್ಯಾಜೋದಿ ಜಯ ಪಿಡಿದು ನಿರ್ಮಿತ ಸೃಷ್ಟಿಕರ್ತ ದೇವಾಲಯ ಉಂಟು.
ಒಲರವಲು ಪದದಿ ನೀಳ ಚಿಕ್ಕ ತೊರೆಯುವುದು ಅದ ದೋಟಿ ದೋಚೆಗೆ ಮಸೀದಿ ಅಂತ ಪಡು ತಂಕಣ ಪಡು ಬಡಗು ಮಧ್ಯ ದಿಕ್ಕಿನೊಡೆಯುವ ಕವಿರುವ ಮರ್ಕಟ ಶ್ರೇಷ್ಠನ ದೇಗುಲಹಿಯುವುದು ಅದರೆದುರೆ ಒಲೆರೆವಲು ಚೋತಿ ಪ್ರಿಯ ದುರಿ ದುರಿನರ ಚೋಲುಕ್ಕೆ ಕಲೆ ದೇಗುಲ ಉಂಟು ಒಲೆರೆವಲು ವಿದ್ಯಾರ್ಜನೆ ಕುಟಿರ ಅದರ ಆಚೆಗಿರುವುದು ಶಾಂತಿಯ ಆಗರ ಕತ್ತಿಯೇನೋ ನೆನಪೈತಿ ಖರೆ ಅದಕ್ಕೆ ಹೆಂಗ್ ಸಂಬಂಧ ಅಂತೀರಿ ನೀವು? ಎಂದೋ ಹೇಳಿದ ಕತಿ ಯಾವತ್ತೋ ಬರ್ದಿಟ್ಟು ಪ್ರತಿ ಇದನ್ನ ನಂಬ್ಕೊಂಡ್ ಕುಂತ್ರ ಕೆಲಸ ಆಗುದಿಲ್ರು. ನಂಬಬೇಕಾಗ್ತಿದ್ರು, ಯಾಕಂದ್ರೆ ಇದು ಕನ್ನಡದ ಪ್ರತಿ. ಆ ಕಥೆ ಹೇಳಿದ ಮುತ್ಯ ಸುಳ್ಳಾಗಿರ್ಬೋದ, ಆದ್ರೆ ಈ ಪ್ರತಿ ಬರ್ದಿಟ್ಟ ಕವಿ ಸುಳ್ಳಲ್ಲ. ಒಂದ್ಸಲ ಟ್ರೈ ಮಾಡೋಣ, ಸಿಗ್ತೈತಿ. ಹೇಗಪ್ಪ ನಾವಿಲ್ಲಿದ್ದ ಊರು ಉದ್ಧಾರ ಮಾಡೋದು ಅಷ್ಟ್ರಾಗೈತಿ. ಒಂದ್ ಕೆಲಸ ಮಾಡೋನು, ಊರು ತಿಗಾಡ್ಕೋತ ಆ ನಿಧಿ ಯಾವ್ದು ಸಿಗ್ತೈತಿ ಅಂತ ಹುಡುಕಾಡೋ ನಡ್ರಿ. ಒಂದ್ಸಲ ಟ್ರೈ ಮಾಡೋಣ ನಡ್ರಿ. ನಾ ಶಾಸ್ತ್ರ ಬರೀ ಏನಾದ್ರು ಅರ್ಥ ಆಯ್ತೇನ? ತಡೀರಿ. ಪಡು ಬಡಗು ಬಡ ಮೂಡನ ಮಧ್ಯ ದಿಕ್ಕಿನೊಳ ಅಂದ್ರ ಪಡು ಬಡಗು ಅಂದ್ರ ವಾಯುವ್ಯ, ಬಡ ಮೂಡನ ಅಂದ್ರ ಈಶಾನ್ಯ, ಮಧ್ಯ ದಿಕ್ಕಿನೊಳತಂದ್ರ ವಾಯುವ್ಯ ಈಶಾನ್ಯದ ಮಧ್ಯ ದಿಕ್ಕು ಯಾವ್ದ? ಉತ್ತರ. ಹಾ ಉತ್ತರ. ಉತ್ತರಕ್ಕೊಂದು ಸಂಪತ್ ಭರಿತ ಪಟ್ಟಣ ಐತೆ, ಅದ್ಯಾವ್ದ? ಅತನೇನ ಹಾ ಹತನಿ. ನೆಕ್ಸ್ಟ್ ಪಡುತೆಂಕಣ ಮೂಡದೆಂಕಣ ಮಧ್ಯ ದಿಕ್ಕಿನೊಳ. ಪಡುತೆಂಕಣ ಅಂದ್ರ ನೈಋತ್ಯ, ಮೂಡದೆಂಕಣ ಅಂದ್ರ ಆಗ್ನೇಯ, ಮಧ್ಯ ದಿಕ್ಕಿನೊಳತಂದ್ರ ಆಗ್ನೇಯ ನೈಋತ್ಯದ ಮಧ್ಯದ ದಿಕ್ಕು ಯಾವ್ದ? ದಕ್ಷಿಣ. ಹಾ ದಕ್ಷಿಣ. ಹಂಗಾದ್ರ ದಕ್ಷಿಣಕ್ಕ ನಂದಗಾಂಡನ ವಸುದೆ. ಬಟ್ ಇಲ್ಲಿ ಹರದೈತಿ ನಂದಗಾಂಡ ಅಂತ ಒಬ್ಬ ರಾಜ ಅದ, ಅವ್ ಇರುವಂತ ಊರ್ ಯಾವ್ದ? ಹಾ ಹೇಳ ಮಾರ. ಇಂಥ ಟೈಮ್ದಾಗ ಕಾಮಿಡಿ ಮಾಡ್ತಿಲ್ಲ. ಯಾಕೆ ಮಾಡ್ತೀನಿ? ಗೊತ್ತಿದ್ರೆ ಗೊತ್ತಿದೆ ಅಂತೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತೇಳಿ, ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲದ್ರೆ ಗೊತ್ತಾಗೋದು ಯಾವಾಗ? ಅದಕ್ಕೆ ಗೊತ್ತಾದ ಕೂಡಲೇ ಗೊತ್ತಿಲ್ಲದಿರೋದು ಗೊತ್ತಾಗೋ ರೀತಿಯಲ್ಲಿ ಗೊತ್ತು ಮಾಡ್ಬೇಕು. ಗೊತ್ತಿಲ್ಲದಿರೋದು ಕೂಡ ಗೊತ್ತಿರೋ ಹತ್ರ ಗೊತ್ತಿತ್ತು ಅಂತ ಹೇಳಿದ್ರೆ ಗೊತ್ತಾಗೋದು ಕೂಡ ಗೊತ್ತಾಗೋದಿಲ್ಲ. ಗೊತ್ತಿಲ್ಲದಿರೋದ್ರ ಗೊತ್ತಿರೋ ಹತ್ರ ಗೊತ್ತಾದ ಕೂಡಲೇ ಗೊತ್ತಾಗೋದ್ರ ಗೊತ್ತಾಗೋ ರೀತಿಯಲ್ಲಿ ಗೊತ್ತು ಮಾಡ್ಕೊಡ್ಬೇಕು. ಇದೆಲ್ಲ ನಿನಗೆ ಗೊತ್ತಾಯ್ತು ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಪುನಃ ಓದ್ಕೊಂಡು ಗೊತ್ತು ಮಾಡ್ಕೊಳ್ಬೇಕು. ಹೆಂಗೆ ನಾವು ನೀವು ಮುಂದೆ ಹೆಂಗೇನಂತ ಹೆಂಗೆ ಗೊತ್ತಾಗೋದು? ತಡೆಯಲ್ಲಿ ಏನೋ ಐತಿ. ಮಧ್ಯದ ರೂಪನು ವ್ಯಾಜ್ಯದ ಜಯ ಪಿಡಿದು ನಿರ್ಮಿತ ಸೃಷ್ಟಿಕರ್ತನ ದೇವಾಲಯ ಅಂತ ಐತಿ. ಸೃಷ್ಟಿಕರ್ತನ ಅಂದ್ರ ಬ್ರಹ್ಮದೇವ. ಹಾ ಬ್ರಹ್ಮದೇವ. ನೆಕ್ಸ್ಟ್ ಒಲೆರೇವಲು ಪತದಿ ನೀಡ ಚಿಕ್ಕ ತೊರೆಯುವುದು ಐತಿ. ಒಂದು ತೊರೆ ಅಂದ್ರೆ ಹಳ್ಳ, ಅದ್ರ ಪಕ್ಕದಲ್ಲೂ ಒಂದು ಹಳ್ಳ ಐತಿ, ಹಳ್ಳ ಹರಿಯತೈತಿ. ನೆಕ್ಸ್ಟ್ ಅದು ದಾಟಿದಾಚೆಗೆ ಮಸೀದಿ. ಆ ಹಳ್ಳ ದಾಟಿದಾದ್ಮೇಲೆ ಒಂದು ಮಸೀದಿ ಸಿಗ್ತೈತಿ. ಮಸೀದಿ ಮುಂದೊಂದು ದ್ವಿಶತನ ದೈತ್ಯದ ಆಲದ ಪಾದಪ. ಆಲದ ಪಾದಪ ಅಂದ್ರೆ ಆಲದ ಮರಾನು. ಮರ್ಕಟ ಶ್ರೇಷ್ಠನ ದೇಗುಲ ಇಹುದು ಅಂತ ಐತಿ. ಮರ್ಕಟ ಶ್ರೇಷ್ಠ ಅಂದ್ರೆ ಯಾವ ದೇವ್ರ? ಓಯ್ ನಮ್ಮ ಹಣಮಪ್ಪ. ಜೈ ಬಜರಂಗ್ ಬಲಿ. ಒಲರೇವಲು ಪತದಿ ಚಾತಿಪಿಯ ಮತ್ತೆಲ್ಲ ಹರಿದೋಗೈತು. ಅಂದ್ಬಿಟ್ಟು ಮುಂದಿಂದ ಹೋದೋಪ. ಹಾಂ. ಒಲರೇವಲು ಪತದಿ ವಿದ್ಯಾರ್ಜನ ಕುಟೀರ. ವಿದ್ಯಾರ್ಜನ ಕುಟೀರ ಅಂದ್ರೆ ಶಾಲೆ. ಶಾಂತಿಯಾಗರ ಅಂದ್ರೆ ಸ್ಮಶಾನ. ಶಾಲೆ ಸ್ಮಶಾನ. ಇವೆಲ್ಲ ಪ್ಲೇಸಸ್ ಇರುವಂತ ಆ ಒಂದು ಊರನ್ನು ಹುಡ್ಕೊಳ್ಬೇಕು ನಾವು. ಹೌದು ಹೌದು. ಆ ಊರಾಗ ನಿಧಿ ಐತೆ ಅಂದಂಗ, ಹೌದಿಲ್ಲ? ಕರೆಕ್ಟ್ ಐತಿ. ಯಾವಾಗ ಬಂದ್ರಿ? ಇವತ್ತು ಮಕ್ಕಳು ನಾಳೆ ಹೋಗೋಣ. ನಾಳೆ ಹೋಗೋಣ. ನಾಳೆ ಹೋಗಬೇಕು. ಇವತ್ತು
ಅಣ್ಣ 2 ಕಪ್ ಚಾ. ಸುಮ್ಮನಿರುವ ಅಣ್ಣ. ಈ ಊರಾಗ ಬ್ರಹ್ಮದೇವ್ರ ಗುಡಿ, ಮಸೂದಿ, ಒಂದು ದೊಡ್ಡ ಆಲದ ಮರ ಏನಾದ್ರು ಅದಾವನ? ಏನೋ ತಮ್ಮ ನಮ್ಮ ಊರಾಗ ಒಂದು ಹನುಮಾನ್ ಗುಡಿ ಐತಿ ಮತ್ತು ಅಷ್ಟ ಐತಿ. ಏನೂ ಇಲ್ಲ ಅಂತಲಪ್ಪ ಈ ಊರಾಗು. ಹೌದಪ್ಪ ಏನೇನು ಅಂತ ನಡಿ ಮುಂದೆ ಹೋಗೋಣ. ಅವರೆಲ್ಲ ಹೋದ್ರೆ ಅವ್ರು ಮುಂದೆ ಹೋಗ್ಯಾರ. ನಡಿ ಫೋನ್ ಹಚ್ಚ ಅವ್ರಿಗೆ, ಹಂಗೆ ಹೋಗುನು. ಅಷ್ಟು ನಡಿ. ಹಾಂ ನೆಕ್ಸ್ಟ್ ಊರಾಗ ನೋಡೋಣ. ನೋಡೋಣ ಯಾವ ಒಂದೆರಡು ಊರು ಕಡೆ ನೋಡಿ ನೋಡೋಣ ಮ್ಯಾಪ್ ಹಾಕಿ ನೋಡೋಣ. ಈಗ ರೋಡ್ ಏನಾಗುತ್ತೆ ನೋಡು ಮುಂದಿಂದ. ನೋಡ್ತಂದಪ್ಪ. ಯಾಕೋ ಇಲ್ಯಾಕೆ ನಿಲ್ಲಿಸಿದಿ? ನೀವು ಮುಂದೆ ನಡ್ರಿ, ನಾವು ಪೆಟ್ರೋಲ್ ಹಾಕ್ಬರ್ತೀವಿ ಗಾಡಿ. ಆಯ್ತು ಬೇಗ ಬಾ, ನಾವು ಮುಂದೆ ಕೇಳ್ತಾ ಇರ್ತೀವಿ ಅಲ್ಲಿ. ನಾವಲ್ಲಿ ಮುಂದೆ ಕೇಳೋಣ ಅಂತ. ಹಾಂ ತಡಿ ಇಲ್ಲೇ ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಐತಿ. ಇಲ್ಲೇ ಇಲ್ಲಿ. ಹಾಂ ದೋಸ್ತ ಅಲ್ಲಿ ಏನಾಗತ್ಲೆ? ಅದು ಯಾವ್ದೇವ್ರ ಗುಡಿ? ಬ್ರಹ್ಮದೇವ್ರ ಗುಡಿ. ಈ ಬ್ರಹ್ಮಪ್ಪ ಬ್ರಹ್ಮದೇವ್ರ ಅಂದ್ರೆ 2 ಹೆಸರು ಒಂದೇ ಅನ? ಹಾಂ 2 ಒಂದ. ಇಲ್ಲಿ ಹರಿಲತ್ತೈತ್ಲೆ ಇದು ಹಳ್ಳು ಏನಿದೆ? ಹಾಂ ಹಳ್ಳ ಏನ. ಬಾರೋ ಇಲ್ಲಿ. ನಿಲ್ಲಿಸಿ, ಇಲ್ಲಿ ಹುಡುಗರು ಬಂದ್ರೆ ಕೇಳ್ತೀನಿ. ಏಪಿ ನಿಲ್ಲಿ, ಅಲ್ಲಿ ಮುಂದೆ ಕಾಣತ್ತಲ್ಲ ಅದು ಶಾಲೋ ಏನದ? ಹಾಂ ಹಂಗಾದ್ರೆ ಇದು ಹನುಮಪ್ಪನ ಗುಡಿಯೇನು? ಹ್ಞೂ ಅದು ಸ್ಮಶಾನ ಮುಂದಿಂದ. ಹಾಂ ಹಂಗಾದ್ರೆ ಎಲ್ಲ ಇಲ್ಲೇ ಇದ್ದಂಗ. ಅಲ್ಲಿ ಬ್ರಹ್ಮದೇವ್ರ ಗುಡಿನೂ ಐತಿ, ಹಳ್ಳು ಐತಿ. ಹಂಗಾದ್ರೆ ಇಲ್ಲಿ ಮಸೂತಿ, ಸ್ಮಶಾನ, ಶಾಲೆ ಎಲ್ಲ ಇಲ್ಲ ಐತಿ. ಯಾವ ಊರು ಹುಡ್ಕತ್ತಿದ್ದಿಲ್ಲ ಆ ಊರಿದ ದೋಸ್ತ. ಈ ಪದ್ಯದಾಗಿರುವಂಥ ಎಲ್ಲ ಪ್ಲೇಸಸ್ ಇಲ್ಲಿ ಅದಾವ. ಆದ್ರೆ ಆ ನಿಧಿ ಯಾವ ಪ್ಲೇಸ್ದಾಗ ಐತೆ ಹೆಂಗೆ ಗೊತ್ತಾಗೋದು? ಮಧ್ಯಾಹ್ನ ಇಲ್ಲಿ ಬರೋಬೇಡ ಅಂತ ಹೇಳಿ ಬಂದ್ರೆ ಇನ್ನೂ ಯೂಸ್ ಆಗೋದಿಲ್ಲ. ಸುಮ್ಮ ಕರ್ಕೊಂಬಂದಿದ್ದೆ ನಮ್ಮ ಇಲ್ಲಿ. ಈಗ ಹೆಂಗೆ ಮಾಡೋಣ? ನಾವು ವಾಪಸ್ ಮನೆಗೆ ಹೋಗ್ಬಿಡವ? ದೋಸ್ತ ನಡಿ ವಾಪಸ್ ಹೋಗುನು. ನಾ ಈಗೇನು ಯೋಚನೆ ಮಾಡ್ತೀನಿ, ಇನ್ನೂ ಅದನ್ನ ಮಾಡ್ತಿಲ್ಲ. ಹ್ಞೂ ಏನಾಯ್ತು? ನಿಧಿ ಇರೋ ಜಾಗ ಸಿಕ್ತ. ಎಸ್, ಎಲ್ಲಿತ್ತು? ಇಲ್ಲೇ ಈ ಹರಿದಿರೋ ಪ್ಲೇಸ್ದಾಗ ಆ ಜಾಗ ಐತಿ. ಹೆಂಗೆ ಸಿಗ್ತೈತೆ ಅಲ್ಲಿ? ಗೊತ್ತಾಗೈತೆ ನಡ್ರಿ ಹೋಗುನು. ಆಗಿನ ಕಾಲದಂತ ಕಾಣ್ತೈತಿದೆ. ಹೌದು. ಸುಮ್ ಜಿಗಿದಾಡ್ಬೇಡು. ಕಲ್ಲು ನೋಡಪ್ಪ. ಈ ಊರಾಗಿಂತ ಟೆಂಪಲ್ ಐತೆ ನಂಗೆ ಗೊತ್ತೇ ಆಗಿತ್ತಲ್ಲ. ಈ ಪಾಳ ದೇವದ ನಮಗೆ ನಿಧಿ ಸಿಗ್ತೈತಿ. ಏನು ಮನಿ ಭಯಾನಕ ಐತಿ. ನೋಡ್ಬೇಕು, ಹುಡ್ಕಾಡ್ಬೇಕು. ಇಲ್ಲೇ ಇಲ್ರಿ. ಅದ್ಭುತ ಐತಿ ಅದ. ಈ ಕತ್ಲೆ ನಮಗೇನು ಸಿಗ್ತೈತ್ರಿ ನೋಡಲ್ಲಿ. ಏನಿಲ್ಲ ನಮ್ಮದಾಗ ಏನಿಲ್ಲ. ಎಲ್ಲಿದೆ? ಏನ ಯಾರು ಕಾಣತ್ಲಿ? ನೋಡ್ಬೇಕು. ವೇಟ್ ನೋಡಲ್ಲಿ ಕೋಲಿಯದವ್ರು. ಇಲ್ಲೇ ಏನಾದರೂ ಸಿಗ್ತೈತಿ. ವೇಟ್ ಹುಡ್ಕಾಡ್ಬೇಕು. ಇಲ್ಲೇ ಹುಡ್ಕಾಡ್ಬೇಕು. ಐತಿ ನೋಡಲಿ. ಸುಮ್ಮನೆ ಯಾಕೆ ಧೂಳು ಎಬ್ಬಿಸ್ತಿ? ಅಲ್ಲಿ ಏನೂ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಉಪಯೋಗಿಲ್ಲ. ಇನ್ನೊಂದಿಬ್ರು ಕಡೆ ಹೋಗ್ರಿ, ಇನ್ನೊಂದಿಬ್ರು ಕಡೆ ಹೋಗ್ರಿ. ಸಾಕಡೆ ನೋಡ್ಬೇಕು. ನಡಿಯೋ, ನಾವು ಅಲ್ಲಿ ನೋಡೋಣ. ನಡಿ ಒಳಗೆ ಬಾ ಹುಡು. ನಡಿಪ್ಪ ನಾ ಕಡೆ ಹೋಗೋಣ.
ಏ ಏನಾತೋ ಹಿಂಗ್ಯಾಕ್ ಮಾಡ್ತಿದ್ಯೋ? ಕಾಣಕಾಪ್ಲಿ ಮರ ಅದು ಬಿಡು, ಇವ್ರೇನು ಕಾಣವಾರಲ್ಲ. ಏ ಅಲ್ಲೇನು ಸೌಂಡ್ ಬರತ್ರು. ಇವತ್ತು ಅವ್ರ ಕರಿಯೋ ಎಲ್ಲರೂ ಅವ್ರು ಯಾಕಂದ್ರೆ ನಾನು ಇಬ್ಬರಿಗೆ ಸಿಗೈತೆ, ನಾ ಇಬ್ಬರು ತೊಗೊಂಡು ಹೊರಗಡೆ ಹೇಳಿಸ್ತು ಮಾಡ ಎಂತ ಮಾಡ್ತಿಲ್ಲ ಹೋಗ ಕೇ ಸರ್ಗೆ ಬಡಿತ ನಂಗೆ ಮೇಲೆ ಬಿಡ್ದಾನೆ ಎರಡು ಕೈ ಇಲ್ಲದವಲ್ಲ ಮತ್ತೆ ಬಡಿತಾರು ಏನು ಗೊತ್ತಾ ಮತ್ತೆ ಬಡಿಯತ್ತಾರು ಬಿಡ್ಲಿ ಅನ್ನೊಂದು ನಾವು ಇದು ನಿಜ ನನಗೆ ಒಟ್ಟ ಪ್ಲ್ಯಾನ್ ಮಾಡ್ರಿ ನಾ ತೊಗೊಳಕ ನೋಡು ನಿಧಿ ಹುಡುಕಿ ಆಡ್ಕೊತ ಹೊಂಟ್ರ ಇದು ಯಾವುದೋ ಬಂಗ್ಲೆ ಚಿತ್ರ ಸಿಗತ್ತೆ. ಈಗಪ್ಪ ಆದ್ರೂ ಚಂದ ಐತಿ, ನಾನು ರೂಮ್ದಾಗ ಹಾಕು. ತರಲೆ ಏನೈತದ ಇದ್ರಾಗ ಏನೈತಿಲ್ಲ ಏನು ಏನದ ಏನು ಮರ ಇಲ್ಲ ಎಲ್ಲ ನೋ ಇದ್ರಾಗ ಪದ್ಯನ ಐತ್ಲೆ ಹೊಸ ಹಾಳಿ ಬರೋ ಏನತ್ತ ಏನು ಜಡಿಯಂತೆ ಗಡ್ಡ ಬಿಟ್ಟ ನೋಡಿದ ಏನು ಏನು ಸಿಕ್ಕೈತೆ ಬರಲಿ ಏ ಸುಮ್ಮನೆ ಬರಲಿ ಜಡಿಯಂತೆ ಗಡ್ಡ ಬಿಟ್ಟ ನಿಂತಿರುವ ಹಿರಿಯ ಜೀವ ಅಂತಂದ್ರೆ ತಾಯ್ಲಿ ಅಂದ್ರೆ ಇದ್ರ ರಾಜ ಅದಾವ ಹಿರಿಯ ಜೀವ. ಅವ್ನ 4 ಜನ ಮಕ್ಳು ಅದಾರ. ಸಂಪತ್ತಿನ ಆಸೆಗೋಸ್ಕರ 3 ಒಂದು ಕಡೆ ಉಳಿದದ್ದು ಇನ್ನೊಂದು ಕಡೆ ಅಂತಂದ್ರೆ ಸಂಪತ್ತಿನ ಸಮಯದ 3 ಒಂದು ಕಡೆ ಆಗ್ಯಾರೋ, ಇನ್ನೊಬ್ಬ ಬೇರೆ ಅದಾನ. ಸಂಪತ್ತಿಗೆ 3 ಬೇರೆ ನಡೆಯತ್ತಂದ್ರೆ ಆ ಸಂಪತ್ತಿಗೆ ಆ 3 ಜನರ ಹತ್ರ ಅವ್ರನ್ನ ನಾವು ಹುಡ್ಕ್ಯಾಡ್ಬೇಕು, ಹೌದಲ್ಲ? ಹಂಗಾದ್ರೆ ಮೊದಲು ನಾವು ಯಾರ ಮನೆ ಹುಡುಕ್ಬೇಕು? ಎಸ್, ಈ ಅರಮನೆ ಹುಡುಕಿದಾಗ ಆ ನಿಧಿ ಬಗ್ಗೆ, ಆ ನಿಧಿಗೆ ಸಂಬಂಧಪಟ್ಟ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳಕ್ಕೆ ಸಾಧ್ಯ ಆಗ್ತೈತಿ. ಹಂಗಾದ್ರೆ ಅರಮನೆ ಹೆಂಗೆ ಹುಡ್ಕೋದು ಯಾರಿಗೆ ಗೊತ್ತೈತಿ? ನಂಗೆ ಗೊತ್ತಿದ್ದು ನೋಡ್ರಿ ಹೋಗೋಣ. ಕರೆ ಹೇಳು, ಹೋದ್ಸಲ ನಿಮ್ಗೆ ಸಿಕ್ಲಿಲ್ಲ ಅಂತ ನಿನ್ನ ಪರಿಸ್ಥಿತಿ ಕೆಟ್ಟ ಆಗ್ತೈತಿ. ಸಿಗ್ತೈತಿ ಈ ಸಿಕ್ತೈತ್ಲ ಇಷ್ಟೆಲ್ಲ ಸಿಕ್ಕತ್ತೆ ಅಂತ ಸಿಗ್ತೈತೆ ಪಕ್ಕ ಸಿಗ್ತೈತೆ. ಛೇ, ಗೇಟ ಕ್ಲೋಸ್ ಆಗಿದಾರಲ್ಲಕ್ಕೋ. ಇನ್ನು ಹೆಂಗೆ ಮಾಡಿದ್ರು? ಅಲ್ಲಿ ಸ್ಟೆಪ್ಸ್ ಅದಾವ, ದಾರಿ ಸಿಗ್ಬೋದು ನೋಡ್ರಿ, ಕಡೆ ಹೋಗು. ಏ ನಿಲ್ರು. ಯಕ್ಕ ರಾಜ ರಾಣಿ ನಿನ್ನ ಕೈ ಒಳಗೆ. ನನ್ನ ಪ್ರಕಾರ ಈ ಕಡೆ ಅಲ್ಲ, ಈ ಕಡೆ ಹೋದ್ರೆ ಚಲೋ. ಭಾಳ ಚೆನ್ನಾಗಿ ಬೇಡ, ಆ ಕಡೆ ಹೊಂಟೈತಿ ಬಾ. ಯಾವ ಎಲ್ಲ ಅಂತಂದ್ರೆ ನನಗೆ ಬೈತಿಲ್ಲ ಬರೇ ನಡ್ಯಾ ಕಡೆ ಅದಕ್ಕೆ ಸಮಯ ಬೇಕಿದೆಲ್ಲ ನಿನ್ಗೆ. ದೋಸ್ತ ಬರೋಬರ ಹೋಗೋಣ, ಬರೀ ಟೈಮ್ ಆಗೈತಿ. ನಡ್ರಿ. ಇಲ್ಲ ಎಲ್ಲೆಲ್ಲಿ ಏರುದ್ರು ಮರ. ಏನು ಟರೋ ಇಲ್ಲಿ
ಏನೋ ಆಯ್ತು ಅಲ್ಲೇ ನೋಡ್ತಿ ಕುಡು ದಾರು ಬಾಟ್ಲಿ ಹೋದಾರ ಬಾ ಹಂಗೆ ಆಗ್ಬಿಟ್ಟಿದ್ದ ಮತ್ತ ಬಾ ಬರೇ ಬಡ್ಕೊತಿರ್ತೀನಿ ನಾನು ಬರೋ ಮರೆ ಹತ್ರ ಬೇಗ ಹತ್ರ ಕೈ ಹಿಡಿಯೋ ನುಂಗ್ ಬಿಡದೈತಿ ಏ ನೀ ಹಂಗೆ ಕೊಡ್ಲತ್ತಿದ್ದೆ ಅಲ್ಲೇನೈತಿ ನಾನು ಜಗಲ ನಡ್ರಿ ಅಲ್ಲೇ ಕೇರ್ಲತ್ತದೀನಿ ಮ್ಯಾಲೆ ಕೇರ್ದು ಇದಕ್ಕೆ ಹಿಡ್ದು ನೋಡ್ತೀನಿ ತಡ್ರಿ ಯಾರು ನೋಡ್ತಿ ಏ ಕೊಡಿ ಕುಡು ನೋಡ್ತೀನಿ ಕಪ್ಪು ಸಿಕ್ತು ತಗೋ ಫಸ್ಟ್ ಅದನ್ನು ತೋರ ಎಲ್ಲಿ ಬಂದಿವೋ ಇಲ್ಲಿ ಎಲ್ಲಿ ಎಲ್ಲಿ ಜಾಗ ಏನು ದೋಸ್ತ ಎಲ್ಲಿ ಹುಡುಕೋದ್ರೆ ನಾ ಎಲ್ಲಿ ಸಿಗಬಾರಲ್ಲ ಡೋರ್ ಓಪನ್ ಇಲ್ಲಿ ಈ ಕಡೆ ಹೋಗಿ ಮರಿ ನಡ್ರಿ ಭಾಳ ಬಿದ್ದದ ಬೆಂಗ್ಲೆ ಇಲ್ಲೆಲ್ಲ ಹೆಂಗೆ ಏನೋ ತೊಳ್ಕೊಳವ ಎಲ್ಲಿ ಸಿಗ್ತೈತಿ ಅವನು ಏನು ಸಿಗ್ತೈತಿ ಇಲ್ಲಿ ಹಂಗಾದ್ರೆ ಆ ಹಿರಿಯ ಜೀವ ಅದಕ್ಕೆ 4 ಮಕ್ಕಳು ಮೂವರೊಂದು ಕಡೆ ಉಳಿದಿದ್ದು ಇನ್ನೊಂದು ಕಡೆ ಅವ್ರನ್ನೆಲ್ಲ ನಾವು ಇಲ್ಲಿ ಹೆಂಗೆ ಹುಡ್ಕೋದು ಒಂದು ಕೆಲಸ ಮಾಡು ನೀವು ಈ ಕಡೆ ಹೋಗ್ರಿ ಇಷ್ಟು ದೊಡ್ಡ ಬಂಗ್ಲೆದಾಗ ಎಲ್ಲಾರು ಒಂದ ಕಡೆ ಹುಡುಕ್ರಿ ಏನೂ ಸಿಗೋದಿಲ್ಲ ಎಲ್ಲಾರು ಒಂದೊಂದ್ ಕಡೆ ಹುಡ್ಕೊನು ಏ ಹಿಂಗೆ ಮಾಡ್ರಿ ನೀವಿಬ್ರ ಈ ಕಡೆ ಹೋಗ್ರಿ ನೀವಿಬ್ರ ಈ ಕಡೆ ಹೋಗ್ರಿ ನಾವು ಈ ಕಡೆ ಹೋಗ್ತೀನಿ ನೋಡೋಣ ಬರ್ರಿ ಏನು ಸಿಗ್ತೈತಿ ಮರಲ್ಲಿ ಏ ಇಲ್ಲಿ ಏನೋ ಬರ್ದಾರು ನಿಮ್ಮ ಆಯಿ ಹೆಸರು ಬರ್ದಾರ ಸುಮ್ಮನೆ ಹಂಗೆ ಬಿಡ್ತೀವಿ ಮರ ಏ ಎಲ್ಲ ಹೆಸರು ನೋಡ್ರಿ ನಿಂದಿರ್ತಿಲ್ಲ ಬರೀ ಇಲ್ಲೇನೈತೆ ನೋಡಲ್ಲ ಮಣ್ಣು ಬಿಟ್ರೆ ಮತ್ತೊಂದು ಏನೋ ಇಲ್ಲಿ ಬಾಯ್ಲಿ ಧ್ಯಾನ ಮರ ಎಷ್ಟು ಭಾಳ ಬಿದ್ದೈತಿ ಏನೇನು ಚಿತ್ರ ತೆಗ್ದಾರ ಇಲ್ಲಿ ಈ ಅಂಧ ಪ್ರೇಮಿಗಳು ಎಲ್ಲೇರಿ ಬಂದ್ರಂದ್ರೆ ಇಂಥಲ್ಲಿ ಇಂಥವು ಹಾಳು ಬಿದ್ದು ಬಂಗ್ಲೆ ನೋಡಂಟ್ಲಿ ಎಲ್ಲ ಕವಿಗಳು ಆಗ್ತಾರ ಒಂದು ಹೆಂಗೆ ಬರ್ದಾರೆ ಏನೇನು ಬರ್ದಾರೆ ಆದರೂ ನಿಧಿ ಸಿಗ್ತೈತೆ ಇಲ್ಲೋ ಯಪ್ಪ ಅಲ್ಲೇನು ತೊಡಗ್ರು ಬಾ ಬಾ ನೋಡ್ನು ಏನಿರ್ಬೋದು ಇಲ್ಲಿ ಏನೇನು ಮರ ತಡಿ ನೋಡ್ತೀನಿ ಇಲ್ಲಿ ಏನಿರ್ಬೋದು ಛೇ ಇಲ್ಲಿ ಏನೋ ಏಯ್ ನೋಡ್ಬೇಡ ಸುಮ್ಮ ನಡಿ ಮುಂದೆ ನೋಡು ನಡಿ ಮತ್ತೆ ಎಲ್ಲಿ ಹುಡ್ಬಿಡ್ದಿನ ನೋಡು ನಡ್ಲೆ ಮುಂದೆ ಏನಾರು ಸಿಗ್ಬೋದ ಏನು ಸಿಗುದಿಲ್ಲ ಸುಮ್ಮನೆ ಕರ್ಕೊಂಡ ನಮ್ಮನ್ನ ನೋಡಿ ಏನ್ರಿ ಮರ ಇದೇನದ ಹುಡುಕಿ ಒಂದು ಫಸ್ಟ್ ನೀ ಅಲ್ಲಿ ನೋಡಿ ಯಾರು ನಾ ಇಲ್ಲಿ ಹೇಳ್ತೀನಿ ಈ ಕತ್ತಲು ಹೋಗಿದಾಗ ನಮ್ಗೆ ಏನು ಸಿಗ್ಬೇಕು ಬಾ ಇಲ್ಲಿ ನೋಡೋಣ ಏನಾರ ತಡಿ ಅಲ್ಲಿ ಹೋಗು ನಡಿ ಏನಾರು ಐತೆ ನೋಡೋಣ ನಡಿ ಬಾ ಇಲ್ಲಿ ಏನು ಸಿಗಂಗಿಲ್ಲ ನಡಿ ಹೋಗುನು ಈಗ ನೋಡಿ ನಡಿ ನಡಿ ನಾನು ಸಿಗುವತ್ತು ಬಿಡುವತ್ತು ನಾ ಈ ಮಣ್ಣನ್ಯಾಗ ನಿಧಿ ಎಲ್ಲಿ ಸಿಗ್ತದೆ ನಮ್ಗೆ ನೋಡು ಎಲ್ಲಿ ಹೋದ್ರು ಬಿಟ್ಟ ಇದೇನಿದೆ ಇಲ್ಲಿ ಬೇರೆ ಏನು ಬಾಗಿಲಿದ್ದಂಗೆ ಐತಿ ಥೋ ಏನೂ ಇಲ್ಲ ಬರೇ ಭಾಳ ಬಾ ಇಲ್ಲಿ ಏನಾದ್ರು ಐತೆ ನೋಡೋಣ ನೀ ಆ ಕಡೆ ಹೋಗು ನಾ ಎಲ್ಲಿ ಹೋಗಿ ನೋಡ್ತೀನಿ ಏನಾದ್ರು ಸಿಗ್ತಾನ ಹೇಳ ಹಾಂ ಹಾಂ ಏನಿರ್ಬೋದಪ್ಪ ಇಲ್ಲಿ ಈ ಥರ ಬರ್ಬಾದಾಗಿ ಹೋಗಿತ್ಲ ಇಲ್ಲಿ ಏನು ಸಿಗ್ಬೋದು ಛೇ ಇಲ್ಲಿ ಏನೂ ಇಲ್ಲ ಏನತ್ತು ಏನತ್ತು
ಎಲ್ಲಿ ಸಿಗೋತು ಮಾರಾಯ ಬಾ ನಿನ್ನೊಬ್ಬನ ಕರ್ಕೊಂಡ್ ಬಂದಿಲ್ಲ ಹೆಚ್ಚಿನ ನಾವು ಯಾಕಡೆ ಊರು ಎಲ್ಲಿ ಸಿಗ್ತಿಲ್ಲ ಯಾಕೊಡಲಕ್ಕೆ ಆ ಮನೆಗೆ ಏನ್ ಮಾಡಿ ಸಿಗ್ತೈತಿ ಎಟ್ ಹೋದ್ರಲ್ಲ ಸುಮ್ಮನೆ ಇರ್ಲ ಎಟ್ ಗೊತ್ತಿಲ್ಲದ್ರಿ ಏನೋ ಗಪ್ಪೋ ಏನ ಇಲ್ಲೇನ್ ಸಿಗ್ತೈತಿ ನನಗ ನನ್ನ ಕರ್ಕೊಂಡ್ರಾಗ ಯಾವ ಜಗಳಾಡೋದನ್ನ ಏನೂ ಸಿಗಂಗಿಲ್ಲ ಹೇಳತ್ತೀನಿ ಕೇಳ್ರಿ ಒಂದ್ಸಲ ಆ ಕಡೆ ಹೋಗಿ ನೋಡೋಣ ಒಂದ್ಸಲ ಹೋಗೋಣ ಸುಮೀರ್ ನೀನು ಹೇಳತ್ತೀನಿ ನಡಿ ಏನ್ ಸುಮಿರ್ತಾರ ಸುಮ ಬರ್ತಾರ ಆ ಕಡೆ ಈ ಕಡೆ ಇರ್ಲಿ ನಡಿ ಬಂಗಾರ ಬೀಳ್ತಾವ ಏನ್ ಮಾಡೋದ್ರೆ ಅದಕ್ಕೆ ಬರ್ತಾವ ಮತ್ತ ನಿನ್ ಯಾವ ಬರೋ ಬರೋ ಕರ್ಕೊಂಡ್ ಬಂದಾರ ಇಲ್ಲಿ ನನಗೆ ಏನ್ರ ಅದ್ರ ನಮ್ಮವ್ವ ನಿಮ್ಮನ್ನ ಬಡದ ಬಿಡ್ತಾಳ ಏನ್ ಹೋಗಲ್ಲ ನಡ್ರಿ ಮಗನ ಬಾಳ ಮಾತಾಡ್ರಿ ಈ ನಿಧಿಗೆ ನೀನು ಬಲ್ಲ ಕೊಡ್ ನಡ್ರಿ ಸುಮ್ಮ ಏನ್ ಮನ್ ಬಲಿ ಕೊಡ್ತಿ ಅಪಸಿಗೋನ ಮಾತಾಡ್ಬಿಟ್ಟು ನಡ್ರಿ ಸುಮ್ ನಡ್ರಿ ಮರ ಇಲ್ಲೇನೋ ಹಾಳಿದಂಗೆ ಇತ್ತತ್ರಿ ಮಗ್ಯ ಅದೇ ನಮಗೆ ಸಿಗೋದಿಲ್ಲ ಕತ್ಲಾಗೈತಿ ವಾಪಸ್ ಹೋಗೋಣ ನೋಡ್ರಿ ಮದ್ದತ್ತಲ್ಲಿ ತಾಪಾಗೈತಿ ಸುಮ್ಮ ಕಾಡ್ಬೇಡ ಒಂದು 5 ನಿಮಿಷ ಕೂತಿಲ್ಲಿ ಮುಂದೆ ಏನು ಮಾಡ್ಬೇಕಂತ ನೋಡೋದು ನಡಿ ಕಾಡ್ಬೇಡ ನಡಿ ಸುಮ್ಮ 3-4 ದಿನದ ತಿದ್ನೆ ಹೇಳತ್ತೀನಿ ಇರ್ಲಿ ನಡಿ ಓ ನಡ್ರಿ ಶಾನೆದಿರಿ ಇಲ್ಲ ಇಡಿ ಈ ಕಡೆ ಟಾರ್ಚ್ ಹಿಡೀರಿ ಹೇಳಿಪ್ಪ ಇವಂಗ ನನ್ನ ಮಾತ ಕೇಳವಲ್ಲ ಭಾಳ ಕೆಟ್ಟ ಕಾತ್ಲಾಯ್ತು ಇಲ್ಲಿ ಕುಂಡ್ರದಾಗ ಆರ್ತಿರೋದಿಲ್ಲ ಇನ್ನು ಮನೆಗೆ ಹೋಗೋಣ ನಡ್ರಿ ಸುಮ್ಮ ಬಂದ್ರವಳು ಮರ ನೀವಿಲೆ ಈಗ ಬಂದದು ನಾಳೆ ಹೋಗಿ ಏನೋ ಪ್ರಯೋಜನ ಇಲ್ಲ ಇಲ್ಲೇ ಇವತ್ತು ವಸ್ತಿ ಮಾಡೋನು ಹರಿಯಾಗಿದ್ದು ಹೋಗುನು ಹೋಗೋಣ ಹಂಗ ಮಾಡೋನು ಇವತ್ತಿಲ್ಲ ನಾಳೆ ಹೋಗುನು ಯಾವಾಗ ಬತ್ತಂದ್ರೆ ಸುಮ್ಮಿರೋ ಮರ ಅನ್ಸ್ಬೇಡ ಮೊದ್ಲ ಅನ್ಸ ಆಯ್ತಾನೆ ನೋಡ್ರಿ ಮನ್ಯಾಗ ಫೋನ್ ಹಚ್ಚಾತಾರು ಸುಮ್ಮ ಆ ಕಡೆ ಈ ಕಡೆ ಜಗಳ ಕುಣ್ಬೇಡ್ರಿ ಆರಾಮ್ ಇಲ್ಲೇ ಮಕ್ಕೊಳ್ಳು ನಾಳೆ ಮುಂಜಾನೆ ಹೋಗಿಬಿಡ್ನು ನಿಧಿ ಅದು ಏನೂ ಬೇಡ ಹಾಂ ಹಂಗ ಮಾಡೋನು ನನ್ನ ನಡ್ಬರಕ್ಕೆ ಬರ್ತಪ್ಪ ನನಗೆ ಬಾ ಅಂಜಿ ಬರ್ತೈತೆ ನನಗೆ ಬಾ ಮರ ಬಾ ಗಂಡೋಳು ಗಣಸ್ ನೀ ಯಾನ ತುಟ್ಟಿದ್ದು ಗಂಡಸಾಗಿ ನಮ್ಮ ಜೊತೆಗೆ ತಮ್ಮ ಆ ದೇವ್ಗೇನು ಗಂಡಸ ಹೆಣ್ಸ್ನ ನೋಡಿ ಒಯ್ತೈತೆ ಇರ್ಲಿ ಬಾ ಐತಿ ನೋಡಿ ಮತ್ತೆ ಏನೈತೆ ನೋಡಿ ಗಪ್ಪ ಕೊಡಮ್ರೆ ಕಟ್ಟಿಗೆ ಐತಳ ಮಕ್ಕೋ ನೋಡ್ಕೋರಪ್ಪ ಸುಮ್ಮನೆ ಗುಡ್ ನೈಟ್ ಪಾ ಬ್ಯಾಡ್ ನೈಟ್
ಬೆಳಕೈತೇಳು ಸರಿದ್ರ ಅಲ್ಲೇನ್ ಮಾಡದನವ ಅಲ್ಲಾಗ ಜೋತ್ ಬಿದ್ದೀವೋ ಅದೇ ನಿಮ್ಮ ಹುಡುಗಿ ಜಡಿ ಮಾಡ್ಯಾನ ಜಡಿ ಬಿಡಂಗಿಲ್ಲ ಹುಡುಗಿ ಗಡ್ಡ ಬಿಡ್ತಾವ ಮಸ್ತ್ ಐತ್ ನೋಡು ಕರೆಕ್ಟ್ ಐತ್ ನೋಡು ನಮ್ಮ ಹುಡುಗಿ ಹೆಸರಿಗೆ ಹಾಕೊಂಡಿ ಅದ್ರಾಗ ಬರ್ತೈತೆ ಅಂದ್ಮೇಲೆ ನಮ್ಮ ಹುಡುಗಿನ ಹಾತಾಡಿ ಮಗ ಬಂಗ್ಲೆ ಹಾಕಕ್ ಬರ್ದ ಈ ಗುಡ್ಡ ಆಗ್ಬಾರ್ದ ಈ ಅಲ್ದ ಮರನ ಯಾಕೆ ಆಗ್ಬಾರ್ದ ಹೌದು ಇದ್ರಾಗ ಜಡೆ ಅಂತ ಗಡ್ಡ ಬಿಟ್ಟು ನಿಂತಿರು ಅಂತಾನ ಐತಿ ಅವನೇ ತಾಯಿಲಿ ಏನಾಯ್ತು ಸರಿಯಾ ಜಡೆಯಂತೆ ಗಡ್ಡ ಬಿಟ್ಟು ನಿಂತಿರುವ ಹಿರಿಯ ಜೀವ ಅದಕ್ಕೆ 4 ಮಕ್ಕಳು ಸಂಪತ್ತಿನಾಶೆಗೋಸ್ಕರ ಮೂವರೊಂದು ಕಡೆ ಉಳಿದದ್ದು ಇನ್ನೊಂದು ಕಡೆ ಸಂಪತ್ತಿಗ ಮೂವರ ಬೇಡಿ ನಡೆ ಜಡೆಯಂತೆ ಗಡ್ಡ ಬಿಟ್ಟು ನಿಂತಿರುವ ಹಿರಿಯ ಜೀವ ಅದಕ್ಕೆ 4 ಮಕ್ಕಳು ಹಿರಿಯ ಜೀವ ಅಂದ್ರ ಈ ಮರ ಜಡೆಯಂತೆ ಗಡ್ಡ ಬಿಟ್ಟು ನಿಂತಿರುವ ಅಂದ್ರ ಈ ಜೋತ್ ಬಿದ್ದಾವ ಇವು ಬೇರೆವು ಸಂಪತ್ತಿನಾಶೆಗೋಸ್ಕರ ಮೂವರೊಂದು ಕಡೆ ಉಳಿದದ್ದು ಇನ್ನೊಂದು ಕಡೆ ಹಂಗಂದ್ರ ಈ 3 ಬೇರ್ ಒಂದು ಕಡೆ ಆ ದೊಡ್ಡ ಬೇರ್ ಒಂದು ಕಡೆ ಸಂಪತ್ತಿಗ ಮೂವರ ಬೇರಿ ನಡೆ ಆ 3 ಬೇರ್ ಅಂದ್ರೆ ಇಲ್ಲೇ ಅದಾವ ಇದ್ರ ತೆಳಗೆ ಇರ್ಬೇಕೇನ್ರಿ ತೆಗಿರಿ ದಕ್ಕದು ನಿಮಗದು ದಕ್ಕದು ಅದರ ಕರ್ಮ ಮರ್ಮಗಳನ್ನರಿಯದೆ ನಿಮ್ಮಿಂದ ಆಗದು ಈ ಕಾರ್ಯ ಆ ಹಣ್ಣಿಗೆ ಕಣ್ಣು ಹಾಕಿದೆಷ್ಟೋ ಕಣ್ಗಳು ನೊಂದು ಹೋಗಿವೆಯೋ ಹುಚ್ಚರ ಅದು ದೈವ ನಿಧಿಯೋ ಮೂರ್ಖರ.